ಇವತ್ತು ನಾನು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದ ಡೆವಿಲ್ ಸಿನಿಮಾದ ಟ್ರೇಲರ್ನ ರಿಲೀಸ್ ಮಾಡಿದೆ ಚಿತ್ರತಂಡ. ಸೊ ಹಾಗಾಗಿ ಆ ಒಂದು ಸಿನಿಮಾದ ಟ್ರೇಲರ್ನ ನಾನು ಇವತ್ತು ರಿಯಾಕ್ಷನ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ರೀತಿ ಬಂದಿರ್ಬೋದು ಟ್ರೇಲರ್ ಅಂತ. ಸೊ ನಾನು ಕೂಡ ನಿಮ್ಮ ಜೊತೆ ಇದೇ ಫಸ್ಟ್ ಟೈಮ್ ಅದನ್ನು ನೋಡ್ತಾ ಇರೋದು. ಸೊ ಯಾವ ರೀತಿ ಬಂದಿದೆ ಅಂತ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವೆಲ್ಲ ಎಷ್ಟು ಎಕ್ಸೈಟೆಡ್ ಆಗಿದೆ ಸಿನಿಮಾಗೋಸ್ಕರ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಡಿ ಬಾಸ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ, ಗೊತ್ತಿರುವಂಥ ವಿಷಯ. ಸೊ ಸಾರಥಿ ಸಮಯದಲ್ಲೂ ಕೂಡ ಈ ರೀತಿಯಾಗಿತ್ತು. ನಮ್ಮ ಡಿ ಬಾಸ್ ಅವರು ಜೈಲಿಗೆ ಹೋಗಿದ್ರು. ಸೊ ಅವರ ಅಭಿಮಾನಿಗಳು ಎಲ್ಲ ಸೇರಿ ಸಿನಿಮಾನ ಸೂಪರ್ ಹಿಟ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಡಿ ಬಾಸ್ ಅವರ ಸಿನಿಮಾನ ಅಭಿಮಾನಿಗಳು ಸೂಪರ್ ಹಿಟ್ ಅಲ್ಲ ಡೂಪರ್ ಹಿಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸೊ ಅದೇ ರೀತಿ ಟ್ರೇಲರ್ ಕೂಡ ಬಂದಿದೆ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಹುಲಿ ಕಾರ್ತಿಕ್ ಆಗಿರ್ಬೋದು, ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಸುಮಾರು ಜನ ಒಳ್ಳೆ ಒಳ್ಳೆ ಹಾಸ್ಯ ಕಲಾವಿದರು, ಜಿ ಕನ್ನಡದಲ್ಲಿ ಕಾಮಿಡಿ ಕಲಾವಿದರಲ್ಲಿ ಇದ್ದಂಥ ಪ್ರತಿಯೊಂದು ಪಾತ್ರಧಾರಿಗಳು ಸಿನಿಮಾದಲ್ಲಿದ್ದಾರೆ. ಡಿ ಬಾಸ್ ಸಿನಿಮಾ ಅಂದರೆ ಹಾಗೆ. ಸೊ ಪ್ರತಿಯೊಬ್ಬರು ಕೂಡ ಕಲಾವಿದರು ಕೂಡ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಕಲಾವಿದರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಟ್ಟು ಅವರನ್ನು ಕೂಡ ಇಲ್ಲಿ ಬೆಳೆಸ್ತಾರೆ. ಅದೇ ನಮ್ಮ ಡಿ ಬಾಸ್ ಅವರಿಗೆ ಇರುವಂಥ ಒಂದು ಒಳ್ಳೆ ಗುಣ ಅಂತ ಹೇಳ್ಬೋದು. ಸೊ ಈ ಒಂದು ಸಿನಿಮಾದ ಟ್ರೇಲರ್ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್, ನಾನು ರಾಮ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ರು ದಯವಿಟ್ಟು ಕಮೆಂಟ್ ಹಾಕಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲ್ಲ ಅಂತ ಕೇಳ್ಕೊತೀನಿ. ಸೊ ಟ್ರೇಲರ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಬರೋಣ, ಆಮೇಲೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲದಾಗಿ ಟ್ರೇಲರ್ ನೋಡ್ಕೊಂಬರೋಣ ಯಾವ ರೀತಿ ಸಖತ್. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಯಾವ ರೀತಿ ಬಂದಿರ್ಬೋದು ಅಂತ. ಸೊ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್. ವಿನಯ್ ಕೂಡ ಇದ್ದಾರೆ. ರಗಡ್ ಲುಕ್ಕಲ್ಲಿ ಕಾಣ್ತಿದ್ದಾರೆ ನಮ್ಮ ಡಿ ಬಾಸ್ ಅವರು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ತುಂಬಾ ಸಖತ್ತಾಗಿದೆ. ಮಾತಾಡನೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ನಡ್ಕೊಂಡು ಬರುವಂತೆ ಒಂದು ರೀತಿ ಸ್ವಾಗಿದೆ ಅಲ್ಲ ಅವ್ರದ್ದು. ಸಖತ್ತಾಗಿದೆ. Another mother, but not the same father. But not the same father. Excuse me, please. ಗಿಲ್ಲಿ First down character assassination. ಒಂದು ಲೂಪ್ ಹೋಲ್ ಸಿಕ್ಕರೆ ಜಗತ್ ಕಿಲಾಡಿ ಅಂತ ಕಾಣಿಸ್ತಾ ಇದೆ ಡಿ ಬಾಸ್ ಪಾತ್ರ. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಮೇಲೆ ಯಾರು ಕುತ್ಕೋಬಾರ್ದು. ನಾಟಕ ಬಂದ್. ಕುರ್ಚಿಗಾಗಿ ಇಲ್ಲಿ ಬಡದಾಟ. ವಿನಯ್ ಧನುಷ್ ಸ್ವಾಗ್ ತುಂಬಾ ಹೊತ್ತು ಗ್ರಾಂಡ್ ಇದೆಯಲ್ಲ, ನಾನು ಬರ್ತೀನಿ ಚಿನ್ನ. ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಟ್ರೇಲರ್ ತುಂಬಾ ಇಷ್ಟ ಆಯ್ತು. ತುಂಬಾ ಯೂನಿಕ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಟ್ರೇಲರು. ಸೊ ನಿಮಗೆ ಯಾವ ರೀತಿ ಅನಿಸ್ತು ಟ್ರೇಲರ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಸಖತ್ತಾಗಿತ್ತು. ದರ್ಶನ್ ಸರ್ ಅವ್ರನ್ನ ತುಂಬಾ ದಿನ ಆದ್ಮೇಲೆ ಈ ರೀತಿ ನೋಡ್ತಾ ಇರೋದು. ಸೊ ಈ ಸಿನಿಮಾಗೆ ತುಂಬಾ ಹೈಪ್ ಇದೆ, ತುಂಬಾ ಒಂದು ಕ್ರೇಜ್ ಇದೆ. ಸೊ ಯಾವ ರೀತಿ ಬರುತ್ತೆ ಸಿನಿಮಾ ಅಂತ ನಾವು ಕಾದ್ ನೋಡೋಣ. ಸೊ ನೀವೆಲ್ಲ ಎಷ್ಟು ವೇಟ್ ಮಾಡ್ತಾರೆ ಸಿನಿಮಾಗಂತ ಕಮೆಂಟ್ ಮಾಡಿ. ಇದರಲ್ಲಿ ನಮ್ಮ ಗಿಲ್ಲಿ ನಟ ಕೂಡ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ಮತ್ತೆ ಜಿ ಇದ್ದಾರೆ, ಗೋವಿಂದ್ ಅವರು. ತುಂಬಾ ಚೆನ್ನಾಗಿ ಮೂಡಿ ಬಂದಿ ಅಂತ ಹೇಳಿದ್ರು ಟ್ರೇಲರ್. ನನಗಂತೂ ತುಂಬಾ ಸಖತ್ತಾಗಿ ಇಷ್ಟ ಆಯ್ತು. ಸೊ ಇದರಲ್ಲಿ ಮ್ಯೂಸಿಕ್ ಆಗಿರ್ಬೋದು, ದರ್ಶನ್ ಸರ್ ಅವರ ಆಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸೊ ವಿಲನ್ನ ಹೀರೋನ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಟ್ರೇಲರ್ ತೋರಿಸ್ತಾ ಇದ್ದಾರೆ. ಸಖತ್ತಾಗಿದೆ. ಟೆರರ್ ಆಗಿರುವಂತ ಒಂದು ಪಾತ್ರ ನಮ್ಮ ಡಿ ಬಾಸ್ ಅವ್ರದ್ದಾಗಿದೆ. ಧನುಷ್ ಅಂತ ಅದರಲ್ಲಿ ಅವ್ರ ಹೆಸರು ಕಾಣಿಸ್ತಾ ಇದೆ. ಸೊ ಸಿನಿಮಾ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ಅದಕ್ಕೆ ತಕ್ಕಂತೆ ಸಿನಿಮಾ ಬರುತ್ತಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಬಟ್ ಒಟ್ಟಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮೂಡಿ ಬಂತ ಟ್ರೇಲರ್. ಸಖತ್ ಸದ್ದು ಮಾಡ್ತಾ ಇರೋ ಟ್ರೇಲರ್. ಖಂಡಿತವಾಗ್ಲೂ ಇದು ಈ ರೀತಿ ಟ್ರೇಲರ್ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಒಂದು ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ.
ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡ್ ಅಂತ ಹೇಳ್ತಾ ಇದೆ. ಕುರ್ಚಿಗೋಸ್ಕರ ಕೂಡ ಇಲ್ಲಿ ಬಡದಾಟ ಆಗ್ತಾ ಇದೆ. ಸೊ ನಾನು ಇರುವಂತ ಕುರ್ಚಿಯಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು ಅನ್ನುವಂತ ಒಂದು ಡೈಲಾಗ್ ಹೇಳ್ತಾರೆ ವಿಲನ್. ಅದರಲ್ಲಿ ನಮ್ಮ ಅಚ್ಯುತ್ ಕುಮಾರ್ ಅವರು ಆಮೇಲೆ ಕೂತ್ಕೋತಾರೆ. ಸೊ ಇಲ್ಲಿ ನಮ್ಮ ವಿನಯ್ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಅನ್ಸುತ್ತೆ. ಸಖತ್ತಾಗಿ ಮೂಡ್ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ರೀತಿ ಅನಿಸ್ತು ಈ ಒಂದು ಸಿನಿಮಾದ ಟ್ರೇಲರ್ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸಿ. ಒಂಥರ ಡಿಫ್ರೆಂಟ್ ಆಗಿ ಲುಕ್ ಅಲ್ಲಿ ನಮ್ಮ ಡಿ ಬಾಸ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಡಿ ಬಾಸ್ ಅವರು ಹೊರಗೆ ಬರಲಿ ಅಂತ ನಾವೆಲ್ಲ ಆಶಿಸೋಣ. ಸೊ ಈ ಒಂದು ಟ್ರೇಲರ್ ಯಾವ ರೀತಿ ಮೂಡಿ ಬಂದಿದೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸೊ ಅದನ್ನ ಟೋಟಲ್ ಆಗಿ ಸಿನಿಮಾನ ತೋರಿಸಿರುವ ರೀತಿ ಆಗಿರ್ಬೋದು, ಒಂದು ಟ್ರೇಲರ್ ಕಟ್ ಮಾಡಿರೋ ರೀತಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ಸ್ಪೆಷಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಡಿ ಬಾಸ್ ಫ್ಯಾನ್ ಯಾರೆಲ್ಲ ಇದ್ರು ದಯವಿಟ್ಟು ಕಮೆಂಟ್ ಹಾಕಿ ನಿಮ್ಮ ಒಂದು ಅಭಿಪ್ರಾಯನ ನನ್ನ ಒಂದು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ಸಿನಿಮಾಗೆ ಸಪೋರ್ಟ್ ಮಾಡೋಣ, ಸಿನಿಮಾನ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇಂಡಸ್ಟ್ರಿನ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನನಗಂತೂ ಸಖತ್ ಇಷ್ಟ ಆಯ್ತಿದ್ದು. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಹೋಪ್. ಟ್ರೇಲರ್ ಯಾವ ರೀತಿ ಇತ್ತು ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ನನಗಂತೂ ಸಖತ್ತಾಗಿ ಟ್ರೇಲರ್ ಇಷ್ಟ ಆಯ್ತು. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ ಒಂದು ಡೈಲಾಗ್ ಇದೆ ಲಾಸ್ಟು. ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು, ತುಂಬಾ ಇಷ್ಟ ಆಯ್ತು ಅದು. ಆದಷ್ಟು ಬೇಗ ಡಿ ಬಾಸ್ ಅವ್ರು ಬರಲಿ ಅಂತ ಕೇಳ್ಕೊಳ್ಳೋಣ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಹೇಗೆ ಇರಲಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.